ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಶ್ವಿನೀಸ್ ವ್ಲಾಗ್. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮಂತ್ರಾಲಯಕ್ಕೆ ಹೊರಡೋದಕ್ಕೆ ಎಲ್ಲ ಲಗೇಜ್ ಪ್ಯಾಕ್ ಆಗಿದೆ. ಇವಾಗ ಒಂದು 5-10 ಮಿನಿಟ್ಸಲ್ಲಿ ಹೊರಡ್ತಾ ಇರೋದು. ಸೊ ನನ್ನ ಮಗಂದು ನಾಳೆ ಬರ್ಡೇ ಇರೋದ್ರಿಂದ ನಾವು ರಾಯರ್ದು ಆಶೀರ್ವಾದ ತೊಗೊಂಡು ಬರೋಣ ಅಂತ ಹೇಳ್ಕೊಂಡು ಹೊರಟಿದ್ದೀವಿ. ಸೊ ನನ್ನ ಮಗನಿಗೆ ಇವಾಗ 4 ಇಯರ್ಸ್ ಬರುತ್ತೆ. ಇವಾಗ ರನ್ನಿಂಗ್ ಆಗ್ತಿದೆ. ಜೊತೆ ಟ್ರಾವೆಲ್ ಹೋಗ್ತಾ ಹರಿಕತೆ ಸಮಾಚಾರಗಳನ್ನ ನಿಮ್ಮ ಮುಂದೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಸೊ ನೀವು ಕೂಡ ಸಪೋರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಾತಾಡ್ಕೊಂಡು ಹೋಗೋಣ. ಬನ್ನಿ, ಲೆಟ್ಸ್ ಗೋ.
ನಾವು ನಮ್ಮದು ತುಂಬ ಈಸಿಯಾಗಿಯೇ ದರ್ಶನ ಆಯಿತು ಮಾತ್ರ, ಇಷ್ಟೇ ರಶ್ ಇದ್ರೂ. ಇವತ್ತು ಏಕಾದಶಿ ಬೇರೆ ಇತ್ತು, ಸೊ ಅದರಿಂದ ಯಾವುದೇ ರೀತಿ ಪ್ರಸಾದ ಅನ್ನೋದು ಇರಲಿಲ್ಲ. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ರಾಯರದು ಆಶೀರ್ವಾದ ಕೂಡ ತುಂಬ ಚೆನ್ನಾಗಿ ಸಿಕ್ತು ನಮಗೆ ಅಂತಲೇ ಹೇಳ್ಬೋದು. ಇಲ್ಲೇ ನಿಯರು ಪಂಚಮುಖಿ ಈ ಥರ ಟೆಂಪಲ್ಗಳೆಲ್ಲ ಇದೆ. ಸೊ ಆ ವಿಡಿಯೋಗಳೆಲ್ಲ ಮಿಸ್ ಆಗಿದೆ ಸ್ವಲ್ಪ. ದೇವಸ್ಥಾನದಿಂದ 500 ಮೀಟರ್ನಲ್ಲೇ ತುಂಗಾಭದ್ರಾ ನದಿ ಕೂಡ ಇದೆ. ಅಲ್ಲೇ ಬೆಳಗ್ಗೆ ಎದ್ದು ಸ್ನಾನ ಕೂಡ ಮುಗಿಸಿ ಬರ್ಬೋದು. ಎಸ್, ನಿಯರ್ ದೇವಸ್ಥಾನದ ಹತ್ರನೇ ಹೋಟೆಲ್ಸ್ಗಳಿತ್ತು ತುಂಬ. ಬಟ್ ಏಕಾದಶಿ ಆಗಿರೋದ್ರಿಂದ ತುಂಬ ರಶ್ ಇತ್ತು ದೇವಸ್ಥಾನದಲ್ಲಿ, ಪ್ರಸಾದ ಇಲ್ಲದೆ ಇರೋ ಕಾರಣಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲೇ ವೆಯ್ಟ್ ಮಾಡಿ ಹೋಟೆಲ್ನಲ್ಲೇ ಲಂಚ್ ಮುಗಿಸ್ಕೊಂಡು ನೆಕ್ಸ್ಟು ಹೊರಡೋ ಸಮಯ ಆಯಿತು. ಬನ್ನಿ ಹೊರಡೋಣ. ಆ್ಯಂಡ್ ಮಂತ್ರಾಲಯಕ್ಕೆ ಬಂದರೆ 2-3 ದಿನ ಮುಂಚೆನೇ ದೇವಸ್ಥಾನದ್ದು ರೂಮ್ಗಳಿರುತ್ತೆ. ಸೊ ಅದನ್ನು ಆವಾಗಲೇ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬನ್ನಿ. ಆದಷ್ಟು ಜಸ್ಟ್ 500 ಇರುತ್ತೆ. ಆ್ಯಂಡ್ ಇಲ್ಲಿ ಲೋಕಲ್ಸಲ್ಲಿ ನೀವು ಹೋಟೆಲ್ನ ಬುಕ್ ಮಾಡ್ತೀವಿ ಬಂದು ಅಂತ ಹೇಳಿದ್ರೆ ಮಾತ್ರ 2000, 1.5ಗಿಂತ ಒಂದು ರೂಮ್ ಕೂಡ ಕಮ್ಮಿ ಇಲ್ಲ. ರೂಮು ಕೂಡ ಅಷ್ಟರಲ್ಲೇ ಇರುತ್ತೆ. ಆ್ಯಂಡ್ ಕಾರಲ್ಲಿ ಬಂದರೆ ಮಾತ್ರ ಇಲ್ಲಿ ಕಾರ್ ಪಾರ್ಕಿಂಗ್ ಅಂತೂ ವಿಶಾಲವಾಗಿದೆ ಸ್ಪೇಸು, ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಕೊಬೋದು. ಸೊ ಇಲ್ಲಿ ಕಾಣ್ತಿದೆಯಲ್ಲ, ಇದ್ರ ಒಳಗಡೆ ಬರ್ತಿದೆ ನೋಡಿ ಇಲ್ಲಿ ಕಾರು. ಇಲ್ಲಿ ತುಂಬ ತುಂಬ ದೊಡ್ಡದಾಗೇ ಸ್ಪೇಸ್ ಇದೆ ಕಾರ್ ನಿಲ್ಲಿಸ್ಕೊಳ್ಳೋದಕ್ಕಂತೂ. ಇದಿಷ್ಟು ಕಾರ್ ಪಾರ್ಕಿಂಗ್ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಇದೆಲ್ಲ ದೇವಸ್ಥಾನದ ಹೋಟೆಲ್ಸ್ಗಳು. ಇಲ್ಲೆಲ್ಲ 2 days 1 day ಮುಂಚೆನೇ ಬುಕ್ ಮಾಡ್ಕೊಬೇಕಾಗುತ್ತೆ ಈ ಥರ ಟೈಮಲ್ಲಿ. ಎಸ್, ಎಲ್ಲ ಹೊರಡ್ತಾ ಇದ್ದೀವಿ ಇವಾಗ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಮೀ ಆ್ಯಂಡ್ ಮೈ ಸನ್. ರಾಯರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ, ನನ್ನ ಫ್ಯಾಮಿಲಿ ಮೇಲೂ ಕೂಡ ಸದಾ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆನ್ ದ ವೇ ಓಡಬೇಕಾದ್ರೆ ಈವ್ನಿಂಗ್ ಲಂಚ್ಗೆ ಅಂತ ಬಂದು ಇಲ್ಲಿ ಆಲ್ರೆಡಿ 4 to 5 o'clock ಆಗಿತ್ತು. ಇದೊಂದೇ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಆನ್ ದ ವೇ ಹೋಗಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಫುಡ್ ಮಾತ್ರ. ಆ್ಯಂಡ್ ಪ್ರೈಸೂ ಅಷ್ಟೇ ಚೆನ್ನಾಗಿದೆ. ಅಮೋಕ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇದೆ, ಸಲ ಟ್ರೈ ಮಾಡಿ. ಆ್ಯಂಡ್ ಎಂಟರ್ ಆಗಿದ ತಕ್ಷಣವೇ ಮಗು ಕ್ಯೂಟಾಗಿ ಮಾತಾಡಿಸ್ತಾ ಇತ್ತು. ಸೊ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದು. ನನ್ನ ಹಸ್ಬೆಂಡ್ಗಂತೂ ಯಾರೋ ಫ್ರೆಂಡ್ ಸಿಕ್ಕಿದ್ರು ಅಂತ ಹೇಳಿ ಅಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡಿದ್ರು. ಈ ಪಾಪನ ಮನೆ ಕರ್ಕೊಂಡು ಹೋಗ್ಬೇಕಂತೆ ನಾವು. ಒಂದು ಸೆಕೆಂಡ್ ಕೊಟ್ಟು ಬಾಯ್ ಹೇಳಿಬಿಟ್ಟು ಒಳಗೆ ಹೋದೋ. ಕ್ಯೂಟಾಗಿ ಅದು ಕೂಡ ಸೆಕೆಂಡ್ ಕೊಡ್ತಾಯಿತ್ತು. ಮತ್ತು ಇಲ್ಲೊಂದು ಫ್ರೆಂಡ್ ಸಿಕ್ಕಿದ್ರು ಅಂತ ಆಟ ಆಡ್ತಿದ್ದಾನೆ. ಹಾಗೆ ವೆಯ್ಟ್ ಮಾಡ್ತಾ ಇದ್ದೋ ಫುಡ್ಡಿಗೋಸ್ಕರನೂ. ಎಸ್, ಲಂಚ್ ಮುಗೀತು. ಆ್ಯಂಡ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಎಸ್, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಎಸ್, ನಮ್ಮ ಬೆಂಗಳೂರು ಬಂದೇ ಬಿಟ್ಟು ನ್ಯಾಷನಲ್ ಹೈವೇಗೆ ಎಂಟರ್ ಆದು. ಸೊ ಮನೆಗೆ ಹೋಗ್ತಾ ಇದ್ದೀವಿ. ಹೋಗೋ ಅಷ್ಟರಲ್ಲಿ ನಮಗೆ 7:30, 8 o'clock ಆಗಿತ್ತು. 8 o'clock ಅಷ್ಟರಲ್ಲಿ ರೀಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.